ವರ್ಷ ಇಷ್ಟು ಚಂದ ಹೋಳಿ ಸೆಲೆಬ್ರೇಟ್ ನಾ ಮಾಡ್ತೇನೆ ಅಂತ ಅನ್ಕೊಂಡೇ ಇರಲಿಲ್ಲ. ಹ್ಯಾಪಿ ಹೋಲಿ ಅಂತ ಧ್ರುವ ಏನ್ ಆಟ ಆಡತ್ತಿ? ಬುಲ್ಲೂನ್ ಆಟ ಫುಲ್ ಟ್ರೆಂಡಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ಹ್ಯಾಪಿ ಹೋಲಿ ಟು ಆಲ್. ನಾವು ಹೆಂಗೆ ಹೋಳಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೇನೆ ಬರ್ರಿ. ಹಾಯ್, ಹಲೋ, ನಮಸ್ಕಾರ ರೀ ಎಲ್ಲರಿಗೂ. ಸೊ ಹ್ಯಾಪಿ ಹೋಲಿ. ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಆಲ್ರೆಡಿ ಬಣ್ಣ ಆಡ್ಬಿಟ್ಟೇನೆ. ನಾನು ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಯಾಕಂತಂದ್ರೆ ಫುಲ್ ಬ್ಯೂಸಿ. ತೋರಿಸ್ತೀನಿ ಬರ್ರಿ ಏನೇನು ಮಾಡತ್ತೇನೆ ಅಂತ ಹೇಳಿ. ಸೊ ವಡಿ ಹಿಟ್ಟ ನೀನೇನು ಅದ್ಕೊಂಡಿದ್ನಿ ರೀ. ಹೆಂಗಪ್ಪ ಅಂದ್ರೆ ಮೂರು ಗೋಧಿ ಹಿಟ್ಟಿಗೆ ಒಂದು ಜೋಳದ ಹಿಟ್ಟು ಅಳತಿ ತೊಗೊಂಡಿರ್ತಾನೆ ರೀ. ಬರೋಬ್ಬರ ಉಪ್ಪು ಹಾಕೋಬೇಕ್ರಿ. ಕಡ್ಲಿ ಹಿಟ್ಟು ಹಾಕೊಂಡ್ರೆ ಚಲೋ ಆಗ್ತಾವಂತ್ರಿ. ನಾನು ಗೋಧಿ ಹಿಟ್ಟು ಹಾಕೀನಿ ರೀ. 1 ಕಪ್ ಜೋಳದ ಹಿಟ್ಟು ಹಾಕಿದ್ದೇನೆ ರೀ. ಸೊ ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಇದು ಸ್ವಲ್ಪ ಗಟ್ಟೆ ಇರಬೇಕ್ರಿ ಯಾವಾಗ್ಲೂ. ಅದಕ್ಕೆ ಒಮ್ಮೆ ನೀರು ಹಾಕೋಬಾರ್ದು ಇದಕ್ಕೆ. ಸೊ ನಾ ಹಿಂಗೆ ರಾತ್ರಿನೇ ಹಿಟ್ಟನ್ನ ಅದು ಇಟ್ಕೊಂಡು ಬಿಟ್ಟಿದ್ನಿ ರೀ. ಮಸ್ತ್ ವಡಿ ಆಗ್ಬಿಡ್ತಾವಂತ. ಸೊ ನೋಡ್ರಿ, ಇಬ್ರು ರೆಡಿ ಆಗ್ಯಾರ ಬಣ್ಣ ಆಡಕ್ಕೆ. ಎಲ್ಲ ಹಳೆ ಡ್ರೆಸ್ ಹುಡ್ಕೊಂಡು ಹಾಕೊಂಡ್ರ. ನಮ್ಮ ಧ್ರುವ ಮಾತ್ರ ಹಳೆ ಡ್ರೆಸ್ ಹಾಕೊಳಕ್ಕೆ ರೆಡಿನೇ ಇಲ್ಲ. 9 ಗಂಟೆ ಆಗಿ ಬಂದೈತಿ, ಲೇಟಾಗಿ ಎದ್ದೀವಿ. ರೆಡಿಯಾಗಿ ಹೊಂಟ್ರು ನೋಡ್ರಿದ್ದ. ಸೊ ಕಂಜಿ ವಡ ಮಾಡ್ಬೇಕಂತ ಹೇಳಿ ರೆಡಿ ಮಾಡಿದ್ವಿ. ನಮ್ಮ ಮನೆ ಆಗಿದ್ದೆ ಪಾನಿಪುರಿ ಮಸ್ತಾಗಿದ್ದು ರೀ. ಹೋಳಿ ಸ್ಪೆಷಲ್ ಅಂತೀವ, ಎಲ್ಲ ಕಡೆ ಮಾಡ್ತಾರೆ ಅಂತ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೆ. ನನ್ನ ಮಗ ಅಂತೂ ಫುಲ್ ಕೆಳಕತ್ತಾನ. ಅದಕ್ಕೆ 1 ಕಪ್ ಹೆಸರು ಬೇಳೆ ನೆನೆ ಹಾಕೊಂಡು ಬೆಳಿಗ್ಗೆ ಎದ್ದು ಕೂಡಲೇನ ಇವೆಲ್ಲ ಬೆಳಿಗ್ಗೆನ ಮಾಡ್ಕೊಳ್ಳೋ ಪ್ರಿಪ್ರೇಷನ್ ರೀ. ಇನ್ನು ನೋಡ್ರಿದ್ದ ಹೋಳಿ ಹುಣ್ಣಿಮೆಗೆ ಕಡ್ಲಿಬೇಳೆ ಹೋಳಿಗೆ ಇಲ್ಲ ಅಂದ್ರೆ ಹೆಂಗೆ ರೀ. ಹೀಗಾಗಿ ಹೋಳಿಗೆ ಮಾಡ್ಬೇಕಂತೇಳಿ ಕಡ್ಲಿಬೇಳೆ ಕುದಿಯಾಕಿದ್ನಿ. ಏನು ಒಂದು ಕಪ್ ರೀ, 1 ಗ್ಲಾಸು ಭಾಳ ಬ್ಯಾಡ ಅಂತೇಳಿ ಮೈದಾ ಹಿಟ್ಟನ್ನ ಅದ್ಕೊಂಡು ನಾನು ಹೋಳ್ಗೆ ರವೆ ಅಂತೇಳಿ ಸಪ್ರೇಟ್ ತಂದಿರಂಗಿಲ್ಲ ರೀ. ಹೋಳ್ಗೆ ಹಿಟ್ಟು ಅಂತ ಸಿಗ್ತೈತೆ ರೀ ನಮ್ಮ ಕಡೆ. ಬಟ್ ನಾ ಏನು ತಂದಿರೋದಿಲ್ಲ. ನಾ ಮೈದಾ ಮತ್ತು ಬಾಂಬೆ ರವೆ ಕುಡಿಸಿ ಮಾಡ್ಕೊಂಡಿರ್ತೀನಿ. ಚಲೋ ಆಗಿರ್ತಾವೆ ರೀ, ಮಸ್ತಾಗಿರ್ತಾವೆ. ಏನೊಂದು ಸ್ವಲ್ಪ ಬಾಂಬೆ ರವೆ ಹಾಕಿದ್ವಿ ಅಂತಂದ್ರೆ ಪಳ್ಳು ಆಗ್ತಾವ ಅಂತ ಹೇಳ್ರಿ. ಸ್ವಲ್ಪ ಮೆತ್ತಗೆ ನಾದ್ಕೋಬೇಕಂತ ರೀ. ನನಗೆ ಒಟ್ಟು ಕಂಫರ್ಟೇಬಲ್ ಆಗೋಂಗೆ ನಾದ್ಕೋತೇನೆ. ಭಾಳ ಮೆತ್ತಗೂ ನಾದ್ಕೊಳಂಗಿಲ್ಲ ರೀ. ಸೊ ಹೋಳಿಗೆ ಹಿಟ್ಟು ರೆಡಿ ಆಗೈತಿ. ಗಾಳಿ ಕೊಟ್ಟು ಇನ್ನೊಂದು ಕಟ್ಟಿಗೆ ತೊಗೊಂಬರೋದು ಮುರಿಯಾಕೆ ಮನೆ ಜೋರು ಬಾರಿಸ್ಕೊಂಡು ತೊಗೊಂಬರೋಗಿ ಇನ್ನೊಂದು. ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಹೋಗಿ ಬಂದು ಈ ಕಡೆ ವಡಿಗೆ ರೆಡಿ ಮಾಡ್ಕೊಳಕತ್ತೇನೆ ರೀ. ನಾವು ವಡಿಗೆ ಖಾರ ರುಬ್ಕೋಬೇಕಾಗಿತ್ತು. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ ಇವನ್ನೆಲ್ಲ ಹಾಕೋಬೇಕ್ರಿ. ಪುದೀನ ಬೇಕಂದ್ರೆ ಪುದೀನ ಹಾಕೋಬೇಕು. ಉಳ್ಳಾಗಡ್ಡಿ ಮಾತ್ರ ಮಿಸ್ ಮಾಡಬೇಡ್ರಿ, ಮಸ್ತ್ ಅನಿಸ್ತಾವೆ. ನಾ ಈ ಥರ ಸ್ವಲ್ಪ ಸ್ಪೆಷಲ್ ಹವಿಜ ಹಾಕೊಂಡು ಟೇಸ್ಟ್ ಮಸ್ತಾಗಿದ್ದು ಕರೆ ಅಂದ್ರೆ. ನಮ್ಮ ಕಡೆ ಒಂದು ಸ್ವಲ್ಪ ಉಪ್ಪು ಖಾರ ಮುಂದಿರ್ತೈತೆ ರೀ. ಈ ಕಡೆ ಗಂಡನ ಮನೆ ಕಡೆ ಸ್ವಲ್ಪ ಕಡಿಮೆ ರೀ. ಇವ್ರು ಪಲ್ಯ ಮಾಡ್ಕೊತಾರೆ. ನಂಗೆ ಪಲ್ಯ ಮಾಡೋಕೆ ಸೇರಂಗಿಲ್ಲ. ಬಟ್ ಕಂಪಲ್ಸರಿ ಪಲ್ಯ ಮಾಡಬೇಕಾಕೈತಿ ಈ ಕಡೆ. ಆದರೆ ಈ ಸಲ ಬೇಡ ಅಂತೇಳಿ ಖಾರ ಉಪ್ಪು ಮುಂದೆ ಮಾಡೋಣ ಅಂತ ಹೇಳಿ, ಅಂದರೆ ಮೊಸರು ಹಚ್ಕೊಂಡು ತಿಂತೀವಿ ನಾವು ನಮ್ಮ ಕಡೆ, ತವ್ರ ಮನೆ ಕಡೆ. ಹೀಗಾಗಿ ಮೊಸರು ಹಚ್ಕೊಂಡು ತಿನ್ನೋಣ ಅಂತಾನೆ ಅದೇ ರೀತಿಯಾಗಿ ನಾದ್ಕೊಂಡೆ. ಅಡ್ರದ್ದು ಅನ್ಕೊಡ್ದ ಕಡ್ಲಿಬ್ಯಾಳಿ ಕುದ್ದಿದ್ದು ಎಲ್ಲ ಬಸ್ಕೊಂಡು ಅದಕ್ಕೆ ಬೆಲ್ಲ ಕುಡಿಸ್ಕೊಂಡಿರಿ. ಒಂದಕ್ಕೊಂದು ಬೆಲ್ಲ ಹಾಕಿರ್ತೀನಿ. ಭಾಳ ಚಲೋ ಆಗಿರ್ತಾವೆ, ಮಸ್ತ್ ಇರ್ತೈತಿ. ನನಗಂತೂ ಕೈ ಕುಂತ್ಬಿಟ್ಟತಿ. ಹೋಳಿಗೆದೇನು ಸಮಸ್ಯೆ ಅನ್ಸಂಗಿಲ್ಲ. ಸ್ವಲ್ಪ ಹಿಟ್ಟು ನಾದ್ಕೊಳ್ಳೋಕೆ ಒಮ್ಮೆ ಬಿರುಸ, ಒಮ್ಮೆ ಅಂದ್ರೆ ಸ್ವಲ್ಪ ಗಟ್ಟಿ, ಒಂದು ಸ್ವಲ್ಪ ಮೆತ್ತಗೆ ನಾದ್ಕೊಂಡಿರ್ತೀನಿ. ವಡಿ ನೋಡ್ರಿದ್ದ ಹೆಂಗೆ ಹಾಕತ್ತಾವು. ಯಾಕಂದ್ರೆ ನಾಷ್ಟಾ ವಡಿನ ಅಂತ ಹೇಳಿಬಿಟ್ಟಿದ್ದೆ. ವಡಿ ನಾಷ್ಟಾ ಬೇರೆ ಮಾಡಿ ವಡಿ ಬೇರೆ ಮಾಡುವಷ್ಟು ಪೇಷನ್ಸ್ ನನ್ನ ಕಡೆ ಅಂತೂ ಇರಲಿಲ್ಲ ರೀ. ವಡಿ ಮಾಡ್ಬೇಕು, ಹೋಳ್ಗೆ ಮಾಡ್ಬೇಕು, ಅದರಾಗ ಕಾಂಜಿ ವಡ ಮಾಡ್ಬೇಕಂತ ರೆಡಿ ಮಾಡ್ಕೊಂಡು ನಾವು ಫುಲ್ಕೆ ಪಾನಿ ಅಂತದಲ್ರ ಅದನ್ನು ಮಾಡ್ಬೇಕು ಅಂದ್ಕೊಂಡೇನ್ರಿ. ಹೀಗಾಗಿ ಹೂರ್ಣ ಮೊದಲು ಅದನ್ನು ತಗೊಂಡು ನಾಷ್ಟ ಆಯ್ತು. ಸೊ ಇವ್ರದ್ದೆಲ್ಲರದು ನಾಷ್ಟ ಆಗಿತ್ತು. ನಂದು ಒಬ್ಬರಿಗೆ ನಾಷ್ಟ ಉಳಿದಿತ್ತು ರೀ. ಅಷ್ಟೊತ್ತಿಗೆ ಇವರು ಹೋಗಿ ಹೊರಗ. ಏನು ಆಟ ಆಡತ್ತಿ? ಬುಲ್ಲೂನ್ ಆಟ ಆಡ್ತೀನಿ. ಹಾಂ ಇದ್ರಾಗ ಸ್ವಲ್ಪ ಇದಿಸ್ ಕೊಡು, ಸ್ವಲ್ಪ ಕೊಡ. ನೋಡ್ರಿ ಹೆಂಗಾಗ. ಹ್ಯಾಪಿ ಹೋಲಿ. ನನಗೆ ಹಚ್ಬೇಕಂತ ಭಾಳ ತೆಗೆದು ಕಾಯಕತ್ರಿ. ಇವ್ರು ಹೆಂಗೆ ಆಡಕತ್ತಾರ ನೋಡ್ರಿ. ಮರ್ತು ಬಿಟ್ಟಾರ ಇವ್ರು, ಜಗತ್ತನ್ನ ಮರ್ತು ಬಿಟ್ಟಾರ ನೋಡ್ರಿ. ಹೆಂಗಾಗ್ಯಾನ ಹಾಯ್. ನಂತರ ಗುರ್ತ ಹಿಡಿಯೋದಲ್ಲ ನೀವು ಯಾರು. ನಮ್ಮ ಭೂವಿ ಅಂತರೂ ಗೊತ್ತು ಹಿಡಿದಂಗೆ. ನಿನ್ಗೆ ಯಪ್ಪ ಅಯ್ಯೋ. ಸೊ ನೋಡ್ರಿ ಹೆಂಗೆ ತಿಕ್ಕಾಕತ್ತಾರ ನಮ್ಮ ಭೂವ. ನೀವು ನಿಮಗಪ್ಪ ಈ ಬಣ್ಣ ಒಣ್ಣಾದಿದ್ರೆ ಹೊಕ್ಕೈತಿ. ಹಿಂಗಾಗಿ ನಾನು ಒಂದು ಟವೆಲ್ ಇಟ್ಕೊಂಡ್ಬಿಟ್ಟಿದ್ನಿ, ಒರೆಸ್ಕೊಳಕತ್ತಿದ್ನಿ. ಭೂವಿ ಸಿಂಚು ಭಾಳ ಕೆಟ್ಟ ಆಟ ಆಡಕತ್ತಿದ್ರು. ಬರ್ದೆ ನಡಿ ನೋಡ್ರಪ್ಪ ಹಿಂಗಾಗಿ ಇವ್ರ ಮುಖಗಳು ನೋಡ್ರಿ. ನೀವಂತರೂ ಗುರ್ತು ಹಿಡಿತೀರಿ. ಈಸ್ ಮೈ ಪರ್ಸನ್ ಭುವನ್.
he is my she is my daughter. ಕಾಡಾಕತ್ತಿದ್ದರಿ ನನ್ನ ಅಷ್ಟೊತ್ತಿಗೆ ಸಿಂಚು ಪಪ್ಪ ಮತ್ತು ಇವರು ಕೂಡೆ ಬಣ್ಣ ಹಚ್ಕೊಂಡ್ರು. ಅದಾದ್ಮೇಲೆ ನೋಡ್ರಿದ್ದ ನಾನು ಅರ್ಧ ಅಡುಗೆ ಮಾಡೋದು ಅರ್ಧ ನೋಡೋದು ಅವ್ರನ್ನ ಬಂದು ಆಮೇಲೆ ಹೂರ್ಣ ಅಂತೂ ಇದು ಕರೆಕ್ಟ್ ಆಗಿತ್ತಲ್ರಿ. ಹಿಂಗಾಗಿ ಅದೇನಪ್ಪ ಅಂದ್ರೆ ಪೂರಣ ಜಾಲಿ ಒಳಗೆ ಹಾಕ್ಕೊಂಡು ಅದನ್ನು ಹೂರ್ಣ ಮಾಡ್ಕೊಳಕತ್ತೀನಿ. ಸೊ ಇದು ನನಗೆ ಭಾಳ ಈಸಿ ಮೆಥಡ್ ಅನಿಸುತ್ತೆ. ಹಿಂಗೆ ಮಾಡೋದನ್ನು ಭಾಳ ರೀ ನನಗೆ ಮಿಕ್ಸಿ ಹಾಕೋದು ಸೇರಂಗಿನೇ ಇಲ್ಲ. ಹಿಂಗೆ ಮಾಡಿದ್ರಂದ್ರೆ ನಿಮ್ಗೆ ಹೆಂಗಂದ್ರೆ ಭಾಳ ಸರಳಾಗಿ ಆಗ್ಬಿಡ್ತೈತೆ ರೀ. ಸೊ ನೋಡ್ರಿದ ಎಷ್ಟು ಈಸಿಯಾಗಿ ಆಗೈತಿ ಹೂರ್ಣ. ಹಿಂಗೆ ಆಗಬೇಕು ಹೂರ್ಣ ಯಾವಾಗ್ಲೂ. ಹಿಂಗಿದ್ರೆ ಹೆಂಗಾರ ಹೋಳ್ಗೆ ಮಾಡ್ಬೋದಾರ ಆರಾಮಾಗಿ. ಹ್ಯಾಪಿ ಹೋಲಿ ಅಂತ ಆಯ್ತು. ಸೊ ನಾ ಅಡುಗೆ ಮಾಡೋರ ಬ್ಯುಸಿ ಇದೆ. ನಮ್ಮ ಕಾಲನಿಯವ್ರೆಲ್ಲರೂ ಬಂದು ಬಣ್ಣ ಹಚ್ಚೋದ್ರು. ಭಾಳ ಖುಷಿ ಆತ್ರಿ. ಇದೇ ವರ್ಷ ಹಿಂಗೆಲ್ಲ ಸಿಕ್ಕೊಂಡಿದ್ದೆ. ಯಾಕಂದ್ರೆ ನಾನು ಇರ್ತಾ ಇರಲಿಲ್ಲ ಊರಾಗ. ನೋಡ್ರಿ ರೆಡಿ ಆಗೈತಿ, ಹೋಳಿ ಆಗ್ಯಾವ. ನನ್ನ ಮಗ ಇನ್ನೇನು ಕಾಣಕತ್ತ ನೋಡ್ರಿ. ನಮ್ಮ ಸಿಂಚು ಹೆಂಗಾಗ ನೀವು ಹೆಂಗಾಗ ಎಲ್ಲರೂ ನಮ್ಮ ಕಾಲನಿಯವ್ರು ಬಂದ ಈಗ ಬಣ್ಣ ಹಚ್ಚಿ ಹೋಗಿದ್ದಾರೆ. ನೋಡ್ರಿ ನಮ್ಮ ಭೂವಿ ನೋಡ್ರಿ. ಅಪ್ಪ ಇವಂದು ರಿಯಲ್ ಫೋಟೋನು ಹಾಕ್ತೇನೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಅಂದ್ರೆ ಗುರ್ತು ಹಿಡಿಬಹುದು. ಧ್ರುವ ಕಾಡಾಕತ್ತಾನ್ರಿ ನನ್ನ ನೋಡ್ರಲ್ದ ಹೊರಗೆ ಕರ್ಕೊಂಡೋಗಿ ಕುಂದ್ರು ಬಾ ಅನ್ನಕತ್ತ. ನಂದರ ವೈಟ್ ಕಲರ್ ಡ್ರೆಸ್ ಹಾಳಾಗ್ತದ ಅಂತ ನನ್ನ ವಿಚಾರ. ನಾನು ವಿಡಿಯೋ ಮಾಡಿದ್ದೆ. ಹಾಯ್. ನಮ್ಮ ಧ್ರುವ ನೋಡ್ರಿ ಬಣ್ಣನೂ ಆಡ್ಬೇಕಂತ ಕ್ಲೀನೂ ಇರ್ಬೇಕಂತ. ಹೆಂಗೆ ಕಾಂಜಿ ವಡ ಅಂತೇಳಿ ಒಮ್ಮೆ ಹೇಳಿದ್ದೆ, ಅವ್ನು ಮಾಡ್ಬೇಕಂತ ರೆಡಿ ಇಟ್ಟಿದ್ದೇನೆ. ಈಗ ಕಾಂಜಿ ವಡ ಪ್ರಿಪ್ರೇಷನ್ ಮಾಡ್ಕೊ. ಸೊ ಈಗ ಆಲ್ರೆಡಿ ನೋಡಿರಿ ಹೂರ್ಣ ರೆಡಿ ಮಾಡ್ಕೊಂಡೇನು. ನಾನು ವಡಿನೂ ಆಗಿದಾವ. ಈಗ ಏನಪ್ಪ ಅಂತಂದ್ರೆ ನಾನು ಮನೆ ಹೇಳಿದ್ದೆ ಕಾಂಜಿ ವಡ ಮಾಡ್ಕೋಬೇಕಂತ ಹೇಳಿ. ಇವ್ನು 2 ತಾಸು ಮುಂಚೆ ನೆನೆ ಹಾಕಿದ್ದೀನಿ ಹೆಸರು ಬೇಳೆ. ನೋಡಿರಿ ಇವಕ್ಕೆ ಇನ್ನೊಂದೇನೋ ಅಂತಾರೆ, ಹೇಳ್ತೇನಂತ ಹೆಸರು ನೋಡಿರಿ. ಫುಲ್ಕೆ ಫಾನಿ ಅಂತ ಕರಿತಾರೆ ಇವಕ್ಕೆ. ಇವು ಭಾಳ ರುಚಿ ಹಾಕವ. ಹುಡುಗರಿಗೆ ಈಗ ಬಿಸಿಲಾಗ ಆಟ ಆಡಿ ಬರ್ತಾರಲ್ಲ ಅವ್ರಿಗೆ ಮಸ್ತ್ ಅನಿಸ್ತೈತಿ. ನೆನೆದಾವ ಕಾಳು ಪೂರ್ತಿ ನೆನೆದಾವ ನೋಡಿರಿ. 2 ತಾಸಿನ ಮೇಲೆ ಹಾಕಿದ್ದೀನಿ. ಬೆಳಿಗ್ಗೆನೇ ಹಾಕಿದ್ದೀನಿ ನಾನು 8:30 ಅದು. ಸೊ ನೆನೆದಾವ. ಮತ್ತೇನೇನು ಬೇಕೆಲ್ಲ ರೆಡಿ ಇಟ್ಕೊಂಡೇನಿ. ತೋರಿಸ್ಕೊತಾ ಹೋಗ್ತೇನಂತ ಮಾಡೋಣಂತ. ಮಸ್ತ್ ಆಗ್ತಾವೆ. ಇವನ್ನ ತೊಳೆದು ಇಟ್ಕೊಂಡೇನಿ ನಾನು ಆಲ್ರೆಡಿ. ಸೊ ಸ್ವಚ್ಛಾಗಿ ತೊಳೆದ ಏನು ಮಾಡ್ಕೊಬಿಡ್ದು ರುಬ್ಕೋಬೇಕು. ಫೈನ್ ಬ್ಯಾಟರ್ ರೆಡಿ ಆಗಬೇಕು. ಭಾಳ ಫೈನ್ ಇರಬೇಕು ಅಂದ್ರೆ ಮಸ್ತ್ ಬರ್ತದೆ. ಸೊ ಇದಕ್ಕೆ ರೆಡಿ ಮಾಡ್ಕೊಂಡ್ರೆ ಒಂದು 2 ಅಂದ್ರೆ 2 ಮೆಣಸಿನ್ಕಾಯಿ. 2 ಅಂದ್ರೆ 2 ಮೆಣಸಿನ್ಕಾಯಿ. ಸೊ ನೋಡಿರಿ ಅಲ್ಲ ಒಂದು ಸ್ವಲ್ಪ ಜೀರಾ ಹಾಕ್ತೀವಿ. ಮತ್ತೇನಪ್ಪ ಅಂದ್ರೆ ಸ್ವಲ್ಪ ಉಪ್ಪು ನೀವು ಆಮೇಲೆನೂ ಕುಡಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಒಂದು ಸ್ವಲ್ಪ ರುಬ್ಕೊಳ್ಳುವಾಗ ಬೇಕು ನೋಡ್ರಿ. ಏನಪ್ಪ ಅಂತಂದ್ರೆ ಹೆಸರು ಬೇಳೆ ಹಾಕೀನಿ, ನೆನೆಸಿದ್ದು ಅಲ್ಲ ಹಾಕೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಜೀರಾ ಹಾಕ್ಕೊಂಡಿದ್ದೀನಿ. ನಿಮಗೆ ಇದನ್ನು ಬಿಟ್ಟು ಏನಾರ ಬೇರೆ ಟೇಸ್ಟ್ ಬೇಕಾಗಿತ್ತಂದ್ರೆ ಹಾಕೋಬೋದು ರೀ. ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಓಕೆ ಈಗ ಇಷ್ಟ. ಈಗ ಏನಪ್ಪ ಅಂದ್ರೆ ಫೈನ್ ಬ್ಯಾಟ್ರ ಆಗೋಂಗೆ ರುಬ್ಕೋಬೇಕು. ಮತ್ತೊಮ್ಮೆ ಓಪನ್ ಮಾಡಿ ನೋಡ್ಕೊರಿ. ಇನ್ನೂ ಭಾಳ ಬ್ಯಾಟ್ರ್ ಆಗಬೇಕು. ನಿಮ್ಗೆ ಮೆಣಸಿನ್ಕಾಯಿ ಖಾರ ಭಾಳ ಬೇಕಂದ್ರೆ ಉಪ್ಪು ಇನ್ನೂ ಜಾಸ್ತಿ ಹಾಕೋಬಹುದು. ನಿಮ್ಗೆ ಇನ್ನೂ ಖಾರ ಬೇಕಾಗಿತ್ತಂದ್ರೆ ಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಹಾಕೋಬಹುದು ರೀ. ಇನ್ನೂ ಬೇಕು ಬ್ಯಾಟ್ರಿ. ಇನ್ನೂ ಏನಪ್ಪ ಅಂದ್ರೆ ಭಾಳ ಫೈನ್ ಆಗ್ಬೇಕಾ. ನೀರು ಮತ್ತು ಆದಷ್ಟು ಕಡಿಮೆ ಆ್ಯಡ್ ಮಾಡ್ಕೊರಿ. ನೋಡಿ ಬ್ಯಾಟರಾಗಿ ಹಿಂಗಾಗ್ಬೋದು. ಇದನ್ನು ಭಾಳಷ್ಟು ನೀವೇನು ಮಾಡ್ಬೇಕಂದ್ರೆ ಮಿಕ್ಸ್ ಮಾಡ್ಬೇಕಂದ್ರೆ ಎಲ್ಲಿ ತನಕ ಮಾಡ್ಬೇಕಂತಂದ್ರೆ ಇದನ್ನು ನೀವು ನೀರಾಗ ಬಿಟ್ಟಾಗ ಅದು ತೇಲ್ಬೇಕು. ಇದು ಆ ಥರ ಇರಬೇಕು. ಇದ ಬ್ಯಾಟ್ರ ಇರಬೇಕು. ನೀರಾಗ ಕರೆಕ್ಟ್ ಐತಿ. ಈಗ ನೀರು ಮಾತ್ರ ನೀವು ರುಬ್ಕೊಳ್ಳುವಾಗ ಒಟ್ಟೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ನೀವು ಬೆಟರ್ ನೀರು ಅವಾಯ್ಡ ಮಾಡಿಬಿಡ್ರಿ. ನಿಮಗೆ ಇಷ್ಟಾಗಿನೂ ಭಾಳ ಇದ್ರ ಟೆಕ್ಸ್ಚರ್ ಮಸ್ತ್ ಬರಬೇಕು ವಡಾದು ಅಂದ್ರೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳಿ. ಭಾಳ ಈ ರೀತಿಯಾಗಿ ಬರೋತ್ತನ ವಿಸ್ಕ್ ಮಾಡಬೇಕು. ಈ ರೀತಿ
ಒಂದು 15 ನಿಮಿಷ ಮಾಡಿದರೂ ಅಡ್ಡಿ ಇಲ್ಲ. ಅಂದ್ರೆ ನೀವು ವಡೆ ಫೇಲ್ ಆಗೋದನ್ನೇ ಇಲ್ಲ. ಈಗ ಸೋಡಾ ಪುಡಿ ಹಾಕಿಲ್ಲ, ಹಾಕಿ ಒಂದು 15 ನಿಮಿಷ ಇಟ್ಬಿಡ್ರಿ. ನೀವು ಪಾನಿ ರೆಡಿ ಮಾಡ್ಕೊಬೇಕು. ಇದು ಪುಲ್ಕ ಪಾನಿ ಅಂತಂದ್ರೆ ಇವು ಹೆಂಗಿರ್ತೈತಿ ಅಂತ ವಡೆ ಮಾಡ್ಕೊಳಿದ್ರಿ. ಪಾನಿಪುರಿ ಇರ್ತೈತಲ್ಲ ಅದ್ರೊಳಗೆ ಅದನ್ನು ಹಾಕ್ಬಿಡೋದು. ಬಹಳ ಈಸಿ. ಹಂಗೆ ಅದು ಹೆಸರು ಬ್ಯಾಳಿ ಸೋಪ್ ಹಾಕಂತೇಳಿ ಟೈಮ್ ಬಿಟ್ಟರೆ ಒಂದು ಹಾಫ್ ಆನ್ ಅವರ್ ಕೆಲಸ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ ಮತ್ತೆಲ್ಲ ಕೆಲಸ ಎಲ್ಲ ರೆಡಿ ಇದ್ದೀವಿ. ಒಂದು 15 ನಿಮಿಷ ಹಿಂಗೆ ಇಡೋದಿದ್ದಾನೆ. ಈಗ ನಾವು ಪಾನಿ ರೆಡಿ ಮಾಡ್ಕೊಳ್ಳೋಣ. ಪಾನಿಗೆ ಪುದೀನ, ಕೊತ್ತಂಬರಿ ತೊಳೆದಿಟ್ಕೊಂಡನಿ, ಮೆಣಸಿನ್ಕಾಯಿ ನಿಮ್ಮ ಖಾರ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೋರಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ನೀರು, ಜೀರಿಗೆ, ಮತ್ತು ನಿಮ್ಮ ಖಾರ ನಮಕ, ಚಾಟ್ ಮಸಾಲ, ಇದು ಆಮ್ಚೂರ್ ಪೌಡರ ಇವೆಲ್ಲ ಹಾಕೋಬೇಕಾಗ್ತೈತಿ. ಸಣ್ಣ ಉಳ್ಳಾಗಡ್ಡಿ ಹೆಚ್ಕೋಬೇಕಾಗ್ತದೆ. ನಮ್ಮ ಮೊದಲ ಮಿಕ್ಸ್ ಇದನ್ನೇನಪ್ಪ ಅಂದ್ರೆ ಈ ಮಸಾಲೆ ರೆಡಿ ಮಾಡ್ಕೊತೀನಿ. ಅದಾದಮೇಲೆ ಪಾನಿ ಮಾಡುವಾಗ ತೋರಿಸ್ತೀನಿ ನಿಮ್ಗೆ ಬೇಕಂತೇಳಿ. ಸೊ ಈಗ ಅದೆಲ್ಲ ಪುದೀನ ಮತ್ತು ಕೊತ್ತಂಬರಿ. ಪುದೀನ ಎಷ್ಟು ಇರ್ತದೆ ಅಷ್ಟು ಚಲೋ ಫ್ಲೇವರ್ ಬರ್ತೈತೆ ರೀ. ಮತ್ತು ಮೆಣಸಿನ್ಕಾಯಿ ನೀವು ಇನ್ನೂ ಜಾಸ್ತಿ ಹಾಕೋಬಹುದು. ನಾನು ನೋಡ್ತೀನಿ, ಟೇಸ್ಟ್ ನೋಡಿ ಹಾಕೋತೀನಿ. ಯಾಕಂದ್ರೆ ನನ್ನ ಸಣ್ಣ ಮಗ ಬೇರೆದನ್ರಿ, ಅದ್ರ ಸಲುವಾಗಿ. ಬೆಳ್ಳುಳ್ಳಿ, ಇನ್ನು ಜೀರಿಗೆ, ಇದಕ್ಕೆ ಒಂದು ಸ್ವಲ್ಪ ಅಲ್ಲ ನೋಡ್ರಿ, ಅಲ್ಲ ಇದಕ್ಕೆ ನೀರು ಹಾಕೋರಿ. ಯಾಕಂತಂದ್ರೆ ಇದು ಫುಲ್ ಪೇಸ್ಟ್ ಆಗ್ಬೇಕು. ಅದಕ್ಕೆ ಈ ಅವಸರು ಗದ್ದಲ್ದಾಗ ಏನು ಮಾಡ್ತೀವಿ ಅಂತ ಹೇಳಕ್ಕೆ ಬರಲ್ಲ ಅಂತಾರೆ. ಅಂದ್ರೆ ಸ್ವಲ್ಪ ನೋಡ್ರಿ ಹೆಂಗಾಗೈತೆ. ಇದನ್ನ ಸುರುಕುರಿ. ಇದು ಪೇಸ್ಟ್ ಹಾಕಿದೆ. ಇದಕ್ಕೆ ಫುಲ್ ನೀರು ಹಾಕೊಂಡು ಪಾನಿಪುರಿ ಇರ್ತೈತಲ್ಲ ಹಂಗೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದು ಭಾಳ ಸ್ಟ್ರಾಂಗ್ ಇರ್ತೈತಿ. ಇದನ್ನ ಫುಲ್ ನೀವು ಏನು ಮಾಡ್ಕೋಬೇಕಂದ್ರೆ ಮಿಕ್ಸ್ ಮಾಡ್ಕೊಂಡು ಮೈಲ್ಡ್ ಮಾಡ್ಕೋಬೇಕು. ಇದನ್ನು ಈ ನೀರಿಗೆ ಈ ಪಾನಿ ಇತ್ತಲ್ಲ, ಈ ಪಾನಿಗೆ ನೀವು ಆಮ್ಚೂರ್ ಪೌಡರ್, ಚಾಟ್ ಮಸಾಲ, ನಾನು ನೋಡ್ತೇನೆ ಏನೇನೈತೆ ಅದನ್ನು ಹಾಕ್ತೇನೆ ಅಂತ, ಹುಣಸೆ ಹಣ್ಣು ನೀರು ಭಾಳ ಹಾಕೋಬೇಡ್ರಿ ನಿಮ್ಗೆ. ಯಾಕಂದ್ರೆ ಸ್ಟಾರ್ಟಿಂಗ್ ಭಾಳ ಹಾಕೊಂಡ್ರೆ ಹುಳಿ ಆಗಿಬಿಡ್ತಂದ್ರೆ ಮತ್ತೆ ಭಾಳ ಕಷ್ಟ ಆಗ್ತೈತಿ. ಟೇಸ್ಟ್ ನೋಡ್ಕೊಂಡು ಹಾಕ್ರಿ. ಸೊ ಡ್ರೈ ಮ್ಯಾಂಗೋ ಪೌಡರ್ ರೀ, ಇದು ಆಮ್ಚೂರ್ ಅಂತಾರೆ ಇದಕ್ಕೆ. ಇದೊಂದು ಸ್ವಲ್ಪ ಹಾಕ್ರೆ, ಮತ್ತು ಇದು ಎವರೇಜ್ ಚಾಟ್ ಮಸಾಲ ಒಂದು ಸ್ವಲ್ಪ. ನಿಮ್ಮ ಕಡೆ ಪಿಂಕ್ ಸಾಲ್ಟ್ ಅಥವಾ ಅಂದರೆ ಬ್ಲ್ಯಾಕ್ ನಮಕ್, ಕಾಲ ನಮಕ್ ಅಂತಾರೆ ಪಿಂಕ್ ಸಾಲ್ಟಿಗೆ, ಅಥವಾ ಕಾಲ ನಮಕ್ ಬ್ಲ್ಯಾಕ್ ಸಾಲ್ಟ್ ಅಂತಾರೆ, ಅದು ಇದ್ರೂ ಕೂಡ ಹಾಕೋರಿ ನೀವು. ಇರ್ತೈತೆ ಪಾನಿಪುರಿ ಮಸಾಲೆ ಇದೊಂದು ಸ್ವಲ್ಪ. ಇದು ಹಾಕಿದ್ರಂತೂ ಸೇಮ್ ಪಾನಿಪುರಿ ನೀರು ಬಂದು ಟೇಸ್ಟ್ ಬಂದುಬಿಡ್ತೈತೆ ಇದಕ್ಕೆ. ಅದರದ್ದು ಐತೈತೆ ಮಸಾಲ. ಸೊ ಇದನ್ನೆಲ್ಲನೂ ಹಾಕ್ತೇನೆ ನಾನು. ಒಂದು ಸ್ವಲ್ಪ ನೀವು ಇದನ್ನು ನೋಡ್ಕೊಂಡು ಅದ್ರದ್ದು ರೇಷಿಯೋ ನೋಡ್ಕೊಂಡು ಹಾಕೊಳ್ಳಿ. ಸೊ ನನ್ನ ಕಡೆ ಇವತ್ತು ಬ್ಲ್ಯಾಕ್ ಸಾಲ್ಟ್ ಇಲ್ಲ, ಹೀಗಾಗಿ ನಾನು ನಾರ್ಮಲ್ ಸಾಲ್ಟ ಹಾಕ್ಕೊಂಡೀನಿ. ಅದನ್ನು ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಕೊಡ್ತೈತೆ ರೀ. ನೋಡಿರಿ ರೆಡಿ ಆಯ್ತು ಪಾನಿ. ಇಷ್ಟ ಏನಿಲ್ಲ, ನಾವು ಕರಿಯೋದ ಹಾಕೋದಷ್ಟೇ ನೋಡಿ. ಸೇಮ್ ಪಾನಿಪುರಿ ನೀರಿಂದ ಟೇಸ್ಟ್ ಬಂದಿರ್ತೈತಿ. ಸೂಪರ್. ಸೊ ಎಣ್ಣೆಕಾಯಿ ಹಾಕಿದ್ರಿ. ಎಣ್ಣೆಕಾಯಿ ತನಕ ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಕೊಳ್ಳೋದು. ಭಾಳ ತೆಳ್ಳಗೆ ಹೆಚ್ಕೊರಿ. ನಾನು ಚಾಪರಿಗೆ ಚಾಪರ್ಲೆ ಹೆಚ್ಕೋತಿದ್ದೆ, ಬಟ್ ಚಾಪರ್ಗೆ ಹಾಕಕ್ಕೆ ಭಾಳ ಒಂದು ಸಣ್ಣ ಉಳ್ಳಾಗಡ್ಡಿ ಇಲ್ಲ, ಹೀಗಾಗಿ ಚಾಪರ್ಗೆ ಯೂಸ್ ಮಾಡಲಿಲ್ಲ. ಸಣ್ಣ ಈ ರೀತಿ ಸಣ್ಣಗೆ ಬೇಕು ನೋಡ್ರಿ. ನಿಮ್ಗೆ ಪಾನಿಪುರಿ ಬರ್ತಾವಲ್ಲ ಆ ಥರ ಇರಬೇಕು. ಸೊ ನೋಡ್ರಿ ಎಣ್ಣೆ ಕಾದತ್ತೆ. ಈ ಉಳ್ಳಾಗಡ್ಡಿನ ಈ ಪಾನಿಗೆ ಹಾಕೊಳ್ಳಿ ಅಂತ. ನಿಮ್ಮ ಕಡೆ ಬೂಂದಿ ಇದ್ರೆ ಬೂಂದಿ ಕೂಡ ಹಾಕೋಬೋದು. ಮಸ್ತ್ ಸೇಮ್ ಪಾನಿಪುರಿ ಮಾಡ್ದಂಗೆ ರೀ ಎಲ್ಲ. ಬಟ್ ಇಲ್ಲೇ ವಡೆ ಕರ್ಕೋಬೇಕು. ಅದು ಹೆಸರು ಕಾಳಿನೂ ಏನಂದ್ರೆ ಹೆಸರು ಕಾಳು ನೆನೆ ಹಾಕಿ. ನಾನು ವಿಡಿಯೋ ಮಾಡಾಕ್ತಿದ್ದೆ, ಅಲ್ಲಿ ಆಲ್ರೆಡಿ ಸೌಂಡ್ ಬಾಕ್ಸ್ ಡಿ ಜೆ ಹಚ್ಕೊಂಡು ಜೋರು ಡ್ಯಾನ್ಸ್ ಮಾಡಾಕತ್ತಾರ್ರಿ. ಹೀಗಾಗಿ ಇನ್ನು ವಾಯ್ಸ್ ಓವರಿಂಗ್ ಕೊಡ್ಬೇಕಾತ್ ನಾನು. ಇಲ್ಲಿಕಂದ್ರೆ ನಿಮ್ಗೆ ಅಲ್ಲೇ ಮಾಡುವಾಗನೇ ಎಲ್ಲ ಹೇಳ್ಕೊತ ಹೋಗ್ತಿದ್ದೆ ನಾನು. ಮಸ್ತ್ ಅಂದ್ರೆ ಮಸ್ತ್ ಹಾಕವು ಇವು ನಿಜ. ಬಟ್ ನೀರಾಗ ಹಾಕ್ರಿ ಕರದ ಕುಳ್ಳಿನ. ನಾನು ನೀರಾಗ ಹಾಕಲಿಲ್ಲ, ಯಾಕಂತಂದ್ರೆ ಪ್ಲಫಿ ಆಗಿದ್ದು ಆಲ್ರೆಡಿ. ನೀರಾಗ ಹಾಕಿದ್ರಿ ಅಂತಂದ್ರೆ ಒಳಗಡೆ ಎಲ್ಲ ಪಾನಿಪುರಿ ನೀರು ಹೋಗ್ತತಿ. ನೀರಾಗ ಹಾಕಿ ಅವನ್ನ ಹಿಂಡಿ ನೀವು ಪಾನಿಪುರಿ ನೀರೊಳಗೆ ಹಾಕಿರಿ. ನನಗೆ ಭಾಳ ಅಂದ್ರೆ ಟೆನ್ಷನ್ ಆಗಿಬಿಡ್ತು. ಇವರೆಲ್ಲ
ಎಲ್ಲರೂ ಹೊರಗೆ ಡ್ಯಾನ್ಸ್ ಮಾಡೋಣ ಬರ್ರಿ ಅನ್ನಕತ್ರು. ನನಗೆ ಅರ್ಧಂಬರ್ಧ ಅಡುಗೆ ಆಗಿತ್ತು, ಹೋಳಿಗೆ ಆಗಿರಲಿಲ್ಲ. ಅಂದ್ರೆ ಹೋಳ್ಗೆನೂ ಒಂದೊಂದು ಆಗಿದ್ದು ರೀ, ವಡಿನೂ ಒಂದೊಂದು ಆಗಿದ್ದು. ಇನ್ನೂ ಹೋಳಿಗೆ ಆಗೇ ಇರಲಿಲ್ಲ ರೀ, ಸಾರಿ, ವಡಿ ಅಷ್ಟ ಆಗಿದ್ದು ನೋಡ್ರಿ. ಅದು ನಾಷ್ಟ ಕಷ್ಟ ಮಾಡ್ಕೊಂಡಿದ್ದೆ. ಇನ್ನು ಬಣ್ಣ ಆಡ್ದವ್ರು ಹೊಟ್ಟೆ ಸಿತಂದು ಬಂದುಬಿಡ್ತಾರೆ ರೀ. ಹೀಗಾಗಿ ಟೆನ್ಷನ್ ಭಾಳ ಆಗತ್ತಿತ್ತು ನನಗೆ. ಅವಸರಕ್ಕೆ ನಾ ಬಡ ಬೇರೆ ಕರೆದು ಹಂಗೆ ಇಟ್ಟು ಅವ್ರ ರೂಢಿ ಆಟಾಡಕ್ಕೆ ಹೋಗಿಬಿಟ್ಟೇನೆ ರೀ. ಆದರೆ ಒಮ್ಮೆ ಮಾಡಿ ನೋಡಿರಿ, ಟೇಸ್ಟ್ ಆಗ್ತಾವೆ. ಸಣ್ಣ ಸಣ್ಣ ಮಾಡಿರಿ ಬೇಕಂದ್ರೆ. ಆದರೆ ದೊಡ್ಡ ಆದ್ರೂ ಮಸ್ತಾಗಿದ್ದು. ಪಾನಿಪುರಿ ನೀರು ಮಾತ್ರ ಫುಲ್ ಹೆಂಗಿರ್ಬೇಕಂದ್ರೆ ಕಟ್ಟ ಮಿಠ ಇರ್ಬೇಕು ನೋಡಿರಿ. ಮಿಠಾಯಿ ಬೇಡ್ರಿ, ಕಟ್ಟ ಇರ್ಬೇಕು ರೀ ಫುಲ್. ಅಂದ್ರೆ ಹುಳಿ ಮತ್ತು ತಿಕ್ಕ ಇರ್ಬೇಕು, ಖಾರ ಇರ್ಬೇಕು ಮಸ್ತ. ನಾನಂತರೂ ಒಂದು ಸ್ವಲ್ಪ ಬೆಲ್ಲ ಹಾಕೇ ಇರಲಿಲ್ಲ. ಭಾಳ ಟೇಸ್ಟಿಯಾಗಿತ್ತು. ಇದೊಂದು ಸ್ಪೆಷಲ್ ಡಿಶ್ ಅನ್ನಿಸ್ತಾ ನನಗೆ ಹೋಳಿ ಒಳಗೆ ಮಾಡುವಂಥದ್ದು. ಮತ್ತು ಹಣ್ಣಂತೂ ಹೆಚ್ಚೇ ಬಿಟ್ಟಿದ್ವಿ. ಸೊ ತೊಗೊಂಡು ನೋಡಿರಿ, ಈ ರೀತಿ ಕರೆದು ಇಟ್ಟು ಹಿಂಗೆ ಪಾನಿಪುರಿ ನೀರೊಳಗೆ ಹಾಕ್ಕೊಂಡು ಬಿಡೋದ್ರಿ. ಪುರಿ ಬದಲಿ ಇದ ಪಾನಿಗೇನ ಪಾನಿಪುರಿ ಮಾಡಂದ ನಂಬುವನ ಹ್ಞೂ ಅಂತ ಹೇಳಿದ್ದೆ ನಾನು. ಸೊ ಅಷ್ಟೊತ್ತಿಗೆ ನಮ್ಮ ಅತ್ತಿಯರು ಬಂದರು. ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಹಬ್ಬ. ಎಲ್ಲ ಚೇಂಜೇ ಆಗೋದು. ನಾ ಅಡುಗೆ ಮಾಡ್ಕೊಂಡು ಇದನ್ನು ಮಾಡ್ಬೇಕು ಅನ್ನಕತ್ತಿದ್ದೆ. ಬಣ್ಣ ಹಚ್ಚೋದು, ಡ್ಯಾನ್ಸ್ ಮಾಡೋದು, ನೇಬರ್ ಕರಿ ಅವ್ರ ಕರಿ ಅಂದ್ಕೊಂಡು ಫುಲ್ ಜೋರ್ದಾರ ಆತ ಡ್ಯಾನ್ಸ್ ಅದು ಒಂದು ನೋಡ್ರಿ. ಆಗಲ್ಲ ಎಲ್ಲರೂ ಹೇಳಿಬಿಟ್ಟಿದ್ರು, ಎಲ್ಲರೂ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ರೇನು. ನಮ್ಮ ಅತ್ತಿಯರಂತೂ ಫುಲ್ ಸ್ಟೆಪ್ಸ್ ಹಾಕತ್ತಿದ್ರು. ನಮ್ಮ ಅತ್ತಿಯರು, ನಮ್ಮ ನೇಬರ್ ಸುಜಾತ ಅಂತೇಳಿ ಒಬ್ಬರು, ಸಿಂಚು ಅವ್ರ ಮಮ್ಮಿ, ನಮ್ಮ ನೇಬರ್ ಸುಮಂಗ್ಲಕ್ಕ ಅಂತೇಳಿ ಅವರು ಫುಲ್ ಜೋರಾತು. ಏನು ಅವ್ರಿಗೇನು ನನಗಂತೂ ಸ್ಟೆಪ್ಸ್ ಬರೋಂಗಿಲ್ಲ. ಇನ್ನು ಜಾಳ್ಬೇಕಂತಂದ್ರೆ ಏನು ಮಾಡ್ಬೇಕಂತ ತಿಳಿವಲ್ದಾಗಿತ್ತು ನನಗೆ. ಆಮೇಲೆ ಅಂಬಿಕಾ ಅಂಥೇಳಿ ಇವರು ಉಡುಪಿಯವ್ರು ರೀ. ಇವ್ರದ್ದು ಹೋಟೆಲ್ ಐತೆ ಹರಿಪ್ರಿಯ ಅಂಥೇಳಿ, ಇವ್ರು ಬಂದರು. ಸೊ ಇವರು ಕೂಡ ಎಂಜಾಯ್ ಮಾಡಿದರು. ಇವ್ರ ಮಗಳು ಭಾಳ ಚಂದ ಡ್ಯಾನ್ಸ್ ಮಾಡ್ತಾಳೆ. ಅದನ್ನ ಹೇಳ್ತೇನೆ, ಹಾಕ್ತೇನೆ ಅಂತ ತೋರಿಸ್ತೇನಂತ. ಈಗ ಫುಲ್ ಎಂಜಾಯ್ ಮಾಡಿದ್ವಿ ರೀ ನಾವು ಇವತ್ತು. ನಮಗೇನು ಅದೇನೋ ಅಂತಾರಲ್ಲ, ಹೋಳಿ ಹುಣ್ಣಿಮೆ ಅಂದರೆ ಗಂಡ್ಮಕ್ಳು ಹಬ್ಬ ಅಂತ ನನಗಂತೂ ಸುಳ್ಳು ಅನ್ನಿಸ್ತದೆ. ನಮ್ಮದು ಹಬ್ಬ ಅನ್ನಿಸ್ತು ಈ ಸರಿ ಮಾತ್ರ. ನಾನು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡೇ ಇರಲಿಲ್ಲ ರೀ. ಫಸ್ಟ್ ಟೈಮ್ ನಾ ಮಾಡಿದ್ದೆ. ಸಿಂಚು ಅಂತೂ ಫುಲ್ ಹ್ಯಾಪಿಯಾಗಿಬಿಟ್ಟಿದ್ಲು. ಆಕಾರ ತಪ್ಪೋಗೈತೆ ಸಿಂಚು ಅಂತ. ಅದೇನೋ ಅಂತಾರಲ್ಲ, ಖಾಲಿ ಕುಂತಾಗ ಎಷ್ಟೊಂದು ರೀಲ್ಸ್ ಸಿಗ್ತಿರ್ತಾವೆ, ಹಾಡು ಸಿಗ್ತಿರ್ತಾವೆ ಡ್ಯಾನ್ಸ್ ಮಾಡೋಕ್ಕಂತೇಳಿ. ಬಟ್ ಈಗ ಸಿಗೋಲಾಗಿತ್ತು. ಸಿಂಚು ಅವ್ರ ಮಮ್ಮಿ ಹೋಗಿ ಚುಟ್ಟು ಹಾಡು ಹಾಕಿ ಬಂದುಬಿಟ್ರು. ಎಲ್ಲರೂ ಸೇಮ್ ಸ್ಟೆಪ್, ದಾಂಡಿಯಾ ಸ್ಟೆಪ್, ಗರ್ಭಾ ಸ್ಟೆಪ್ ಎಲ್ಲದಕ್ಕೂ ಹಾಕೋದು ನಾವು. ನನಗಂತೂ ಡ್ಯಾನ್ಸ್ ಬರೋಂಗಿಲ್ಲ. ಬಟ್ ಇವ್ರು ಯಾರೂ ಬಿಡುವಂಗೆ ಕಾಣುವಲ್ರಾಗಿದ್ರು. ಆದರೂ ಎಲ್ಲರೂ ಯಾವ ಹೆಸಿಟೇಷನ್ ಇಲ್ಲದೆ ಡ್ಯಾನ್ಸ್ ಮಾಡಿದರು. ಖುಷಿ ಅನ್ನಿಸ್ತು ನಮ್ಗೆ. ಕರೆ ಅಂದ್ರೆ ಎಂಜಾಯ್ ಮಾಡಿದ್ವಿ. ಮತ್ತು ಅವ್ರಿಗೆ ಗೊತ್ತೈತಿ, ಮತ್ತು ವ್ಲಾಗ್ ಮಾಡೋಕ್ಕಂದ್ರೆ ಎಷ್ಟು ಸಪೋರ್ಟ್ ಮಾಡ್ತಾರಂದ್ರೆ, ನೀವು ಇದನ್ನು ಮಾಡಿರಿ, ವಿಡಿಯೋ ಮಾಡ್ಕೋರಿ, ನಿಮ್ಗೆ ಬೇಕಾಗಿದ್ದಂತೆ. ಎಲ್ಲರೂ ಹಂಗೆ ಫುಲ್ ಏನಪ್ಪ ಅಂದ್ರೆ ನಮ್ಮ ಅತ್ತಿಯರಂತೂ ಫುಲ್ ಜೋಶ್ನಾಗಿದ್ದರು. ಈಕಿ ನೋಡ್ರಿ ಆರಾಧ್ಯ ಅಂತೇಳಿ ಫುಲ್ ಡ್ಯಾನ್ಸರ್. ಮಸ್ತ್ ಮಾಡಿದ್ಲ, ನಿಜ ಹೇಳ್ತಾನೆ ಡ್ಯಾನ್ಸ್. ನಂಗೆ ಭಾಳ ಇಷ್ಟ ಆತಕ್ಕೆ ಡ್ಯಾನ್ಸ್. ನಾಕಿನ ಅದಕ್ಕೆ ಕರೆದು ಮಾಡಿಸೋನು ಆಕಿಗೆ ಡ್ಯಾನ್ಸ್ ಅಂಥೇಳಿ ಮಾಡಿಸ್ದೆ. ನೋಡ್ರಿ ಆಕಿಲಿ ಹೆಂಗೆ ಡ್ಯಾನ್ಸ್ ಮಾಡತ್ತ. ನಾ ಎಲ್ಲರೂ ಅದನ್ನೊಂದು ಮಾತ್ರ ಆಕಿ ಭರತನಾಟ್ಯನೂ ಅಷ್ಟು ಚಂದ ಮಾಡ್ತಾಳೆ. ಬ್ರೇಕ್ ಡ್ಯಾನ್ಸ್ ಅಂದ್ರೆ ವೆಸ್ಟರ್ನ್ ಕೂಡ ಅಷ್ಟು ಚಂದ ಮಾಡ್ತಾಳೆ. ಭಾಳ ಚಂದ ಮಾಡ್ತಾಳೆ ರೀ. ಮತ್ತು ಭಾಳ ಕ್ಯೂಟ್ ಅದಾಳೆ. ಪಟ 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 ಅಂತ ಮಾತಾಡ್ತಾಳೆ. ಭಾಳ ಆ್ಯಕ್ಟಿವ್ ಅದಾಳೆ. ನಂಗೆ ಭಾಳ ಲೈಕ್ ಆಗ್ತಾಳೆ. ಕರೆ ಒಬ್ಬಕ್ಕಿಂತ ಹೆಣ್ಮಗಳು ನನಗೆ ಮಗಳು ಹುಟ್ಟಲಿಲ್ಲಲ್ಲ ಅನ್ನೋದು ಭಾಳ ಬೇಜಾರು ನನಗೆ. ನೋಡಿರಿ ಎಷ್ಟು ಸ್ಟೆಪ್ಸ್ ಎಷ್ಟು ಚಂದ ಆಗ್ತಾವೆ. ನಮ್ಮ ಅತ್ತಿಯರು ಜೋಶ್ನಾಗಿದ್ರೆ ಆಕೆ ಜೊತೆ ಫುಲ್ ಡ್ಯಾನ್ಸ್ ಮಾಡೇ ಬಿಟ್ರೆ. ಆದ್ರೆ ಅಕ್ಕಿ ಸ್ಟೆಪ್ಸ್ ಹಾಕಕ್ಕೆ ಬರೋಂಗಿಲ್ಲ ಬಿಡ್ರಿ ನಮ್ಗೆ ಯಾರಿಗೂ. ಅಷ್ಟು ಚಂದ ಮಾಡಿಲ್ಲ. ನೋಡ್ರಿ ಹೆಂಗೆ ಮಾಡ್ತಾಳೆ, ಮಸ್ತ್ ಮಾಡ್ತಾಳಲ್ರಿ ಆರಾಧ್ಯ ಡ್ಯಾನ್ಸ್. ನನಗಂತೂ ಭಾಳ ಇಷ್ಟ. ಅದಾದಮೇಲೆ ಹ್ಯಾಪಿ ಹೋಳಿದು ಥೀಮ್ ತೊಗೊಂಡು ಒಂದೆರಡು ಫೋಟೋಶೂಟ್ ಮಾಡ್ಕೊಂಡ್ವಿ. ನಮ್ಗೆ ಹಂಗೆ ಒಂಥರ ಹೆಂಗಾಗ್ಬಿಟ್ಟಿತ್ತಂದ್ರೆ ಈ ಸಾರಿ ಫುಲ್ ಹ್ಯಾಪಿನೆಸ್ ಇತ್ತು. ಮತ್ತು ಒಂದಿಷ್ಟು ಹುಡುಗರು ಬಂದರು, ಅವರೆಲ್ಲರೂ ನಾವು ಕೂಡಿ ಮತ್ತೊಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು ರೀ ಕರೆನೋ ಹೋಳಿ. ಹಿಂಗಿರ್ಬೇಕು ಅನ್ನಿಸ್ತು ನನಗೆ. ಹಂಗೆ ಡ್ಯಾನ್ಸ್ ಮಾಡಿದ್ದಾರೆ. ಅವ ದಾಂಡಿಯಾ ಸ್ಟೆಪ್ ಹಾಕೋದು, ಅವಾಗ ಗರ್ಭ ಸ್ಟೆಪ್ ಹಾಕೋದು. ಬೇರೆ ಏನೋ ನನಗಂತೂ ಬರಲ್ರಿ. ಅವ್ರು ಉಳಿದವ್ರು ಬರ್ತಿರ್ಬೇಕು, ನನಗೆ ಗೊತ್ತಿಲ್ಲ. ಸೊ ಅದನ್ನ ಅಷ್ಟೇ ಎಂಜಾಯ್ ಮಾಡಿದ್ವಿ ಆ ಟೈಮ್ ನಾವು. ಈ ಸಾರಿ ಖುಷಿ ಭಾಳ ಆಯ್ತು ಒಟ್ಟಿನೊಳಗೆ ನಮ್ಗೆ. ಅದಾದಮೇಲೆ ಕಲ್ಲಂಗಡಿ ಹಚ್ಕೊಂಡು ಬರೋದಿತ್ತು ಅಂಥೇಳಿ ಅಂದ್ರೆ ತಗೋರಿ. ಎಲ್ಲರೂ ಕಲ್ಲಂಗಡಿ ಅಂತ ತಿನ್ನಕತ್ತಾರ ನೋಡ್ರಿ. ಎಲ್ಲರೂ ಮಸ್ತ್ ಬಣ್ಣ ಆಡಿ ಕಲ್ಲಂಗಡಿ ಅಂತ ತಿನ್ನಕತ್ತಾರ. ತಗೋರಿ ಸಿಂಚು ಇದ ಆರಾಧ್ಯ ತೆಗಿತಾನೆ. ಎಲ್ಲರೂ ಕಲ್ಲಂಗಡಿ ಅಂತ ತಿನ್ನಕತ್ತಾರ ಬಣ್ಣ ಆಡಿ ಸುಸ್ತಾಗಿ. ಹ್ಯಾಪಿ ಹೋಲಿ ಅಂತ ಹೇಳ್ಬಿಡ್ರಿ. ಎಲ್ಲರೂ ಕಲ್ಲಂಗಡಿ ಹಚ್ಕೊಟ್ಟಾರೆ ತಿಂದರು.
ಕೊಟ್ಟರು. ಅಷ್ಟರು ಭಾಳ ಎಂಜಾಯ್ ಮಾಡಿದ್ರು ಬಿಡ್ರಿ ಕರೆ ಅಂದ್ರೆ. ಅದಾದಮೇಲೆ 1 2 ಬಾರಿಸೋದು ಹೊಯ್ಕೊಳ್ಳು 1 2 ಯಪ್ಪ. ನಾನು ಇದು ಗಂಡ್ಮಕ್ಳ ಹಬ್ಬಪ್ಪ ನಾವು ಮಾಡಾಕತ್ತೇವಲ್ಲ ಅಂದ್ರೆ ಸಿಂಚು ಭುವನ ಏನಿಲ್ಲ ನಾವು ಬರೆಸ್ತೇವೆ ಅಂತ ಅವರು ಒಂದು ರೌಂಡ್ ಬರ್ಸಿದ್ರು. ಸೊ ಈಗ ಇನ್ನೊಬ್ಬಕ್ಕೆ ಸುಷ್ಮಿತಾ ನಮ್ಮ ನೇಬರ್ ಅದಾಳಿಕಿ ಇಲ್ಲಿ ಬಿಡ 3 ಮಂದಿ ಆಕಾರ ನೋಡ್ರಿ ಆಗೈತೆ ಜೋರಾಗಿ. ನನ್ನ ಸಣ್ಣ ಮಗ ಅಂತೂ ಏನಿಲ್ಲ. ಸೊ ಆಮೇಲೆ ಸರ್ ಮತ್ತೊಂದು ಆದರೂ ಫುಲ್ ಭಾರಿ ಖುಷಿ ಭಾಳ ಆತ. ಪ್ರತಿ ವರ್ಷ ಹಿಂಗ ಆಗ್ಲಿಪ್ಪ ಅಂತ ಅನ್ಸಾಕತ್ತಿತ್ತ. ಒಳಗಡೆ ಬಂದ್ಮೇಲೆ ಎಲ್ಲ ಕ್ಲೀನ್ ಮಾಡಿದ್ವಿ, ಮಾಡಿ ಕಾಂಜಿ ವಡ ತಿಂದ್ರು ನೋಡ್ರಿದ ಈ ರೀತಿಯಾಗಿ ಹಾಕ್ಕೊಂಡು ಎಲ್ಲರೂ ಆಟ ಆಡಿದ ಅಂದಾರ್ರಿ. ಅದಕ್ಕೆ ಫುಲ್ಕಾ ಪಾನಿ ರೆಡಿ ಮಾಡತ್ತೇನೆ ನಾನು. ಮಸ್ತ್ ಆಗಿದ್ದು, ನೀವು ಒಮ್ಮೆ ಟ್ರೈ ಮಾಡಿರಿ. ರೆಸಿಪಿ ಭಾಳ ಈಸಿ ಐತಿ. ಫೋನ್ ಮಾಡಿದ್ಲಕ್ಕಿ ಮತ್ತೆ ನೋಡ್ರಿ ಎಲ್ಲರೂ. ಹೌದು ಕಾಂಜಿ ವಡ ಅನ್ನತ್ತಾನೆ. ಏನಪ್ಪ ಜೀವ? ಫುಲ್ಕೆ ಏನಂತ ಪಾನಿ ಫುಲ್ಕೆ ಅಂತಾರಂತ ಇವಕ್ಕೆ. ಅಂದ್ರೆ ಫುಲ್ಕೆ ಇವ ಪಾನಿ ಒಳಗೆ ಅದಾವಲ್ಲ ಅದಕ್ಕೆ. ತಗೋರಿ ಅಲ್ಲ ಹೆಸರು ಬೇಳಿದು. ನಿಮ್ಮಪ್ಪ ಕುಡಿದು ಕೊಡ್ತಾನೆ. ಫುಲ್ ಟ್ರೆಂಡಿ. ಸೊ ಹೊಸ ಟೈಪ ನಮ್ಮ ಧ್ರುವ ಸ್ವೀಟ್ ತಂದ್ಕೊಂಡು ತಿಂದ. ಅವ್ನು ವಡ ಭಾಳ ಲೈಕ್ ಆಗಿದ್ದು, ಬಟ್ ಪಾನಿ ಜೋಡಿ ಭಾಳ ಖಾರ ಆಗಿದ್ದು. ನಮ್ಮ ಧ್ರುವನ ಎಕ್ಸ್ಪ್ರೆಷನ್ ನೋಡ್ರಿ. ತಿನ್ನಪ್ಪಜಿ ಹೆಂಗದಾವ ಹೆಂಗದಾವ ಖಾರ ನೀರು ಕೊಡ್ರಿ ಹಂಗ ಹೊಳ್ಳಿ. ಹಿಂಗೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ನನಗೆ ಸಾಕಾಗುತ್ತೆ ನೋಡ್ರಿ. ಹುಸ್ಸ ಅಂದರೆ ಕ್ಲೀನಿಂಗ. ಈಗ ನೆಲ ಒರೆಸ್ಕೊಳಕತ್ತಾನೆ ಮಾಡ್ಕೊಂಡು ಇನ್ನು ನೆಲ ಒರೆಸ್ಕೊಂಡು ಇನ್ನು ಹೋಳ್ಗೆ ಮಾಡ್ತಾರ್ರಿ, ವಡಿ ಮಾಡ್ತಾರ್ರಿ. ಇವತ್ತು ಒಂದೊಂದು ಕಡೆ ಸಜ್ಕದ ಹೋಳ್ಗೆ ಮಾಡ್ತಾರಂತೆ. ನಮ್ಮ ತವ್ರ ಮನ್ಯಾಗ ನಮ್ಗೆ ಹೂರ್ಣ ಹೋಳ್ಗೆ ಮಾಡಿ ಕೊಡ್ತೀವಿ. ಹೊಯ್ಕೊಂಡು ಹೋಳ್ಗೆ ತಿನ್ಬೇಕಂತೇಳಿ ನಮ್ಗೆ ನಾನು ಐತ್ರಿ ಇವತ್ತು. ಹಿಂಗಾಗಿ ಹೋಳ್ಗಿನ ಮಾಡ್ಬೇಕಂತೇಳಿ ನಾನು ಅನ್ಕೊಂಡು ಪ್ರತಿ ಸರಿನೂ ಯಾವತ್ತು ಬಣ್ಣ ಆಡಿರ್ತೀವಲ್ಲ ಅವತ್ತು ನಾವು ಹೋಳ್ಗಿನ ಮಾಡಿರ್ತೀವಿ. 2:30 ಆತಿ ಎಲ್ಲ ಮುಗಿಸ್ಬೇಕಂತಂದ್ರೆ ಇವತ್ತು ಹೊಟ್ಟಿಗೆ ಮಾಡಿ ಕೊಟ್ಟು ನಾವು ಮುಗಿ ಮಾಡ್ಕೋಬೇಕು. ಭೂವಿ ಎಕ್ಸಾಮ್ಸ್ ಬೇರೆ ಅಲ್ರಿ, ಮತ್ತು ಪ್ರಶ್ನೆ ತಿಳಿಸ್ಬೇಕು. ಉದ್ದಿನ ಒಳಕ್ಕಿಂತ ಮಸ್ತ್ ಆಗಿತ್ತು ನೋಡ್ರಿ. ಇವತ್ತು ಆಡ್ಬೇಕ್ರಿ ಬಣ್ಣ. ನಾವು ಆ್ಯಕ್ಚುಲಿ ಆಡೋದಿರ್ಲಿಲ್ಲ. ನಮ್ಮ ಅತ್ತೆಯವ್ರು ಬಂದು ಬಿಡ್ಡೆ ಎಲ್ಲ ಕೂಡಿ ಫುಲ್ ಎಂಜಾಯ್ ಮಾಡಿದ್ವಿ ಇವತ್ತು. ಈ ನಮೂನಿ ಆಯ್ತು ನೋಡ್ರಿ ಡ್ರೆಸ್. ಇದು ಪರ್ಟಿಕ್ಯುಲರಾಗಿ ಬಣ್ಣದ ಹಬ್ಬಕ್ಕಂತ ಇಟ್ಕೊಂಡಿದ್ದ ಡ್ರೆಸ್ ಇದೆ. ಬಣ್ಣ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರಾಗಿ ನೆನೆಸಿ ತೆಗೆದ್ರು ಮಸ್ತ್ ಆಗ್ತಾವ್ರಿ. ಒಂದು ಕೆಲಸ ಇನ್ನು 2ನೇ ಕೆಲಸ. ಗ್ಯಾಸ್ ಕಟ್ಟಿ ತುಂಬಿಬಿಟ್ಟ ನಮ್ಗೆ. ಅದನ್ನ ಮೊದಲು ಕ್ಲೀನ್ ಮಾಡ್ತೀವಿ. 2ನೇ ಕೆಲಸ ಏನಂದ್ರೆ ಕಲ್ಲಂಗಡಿ ಹಣ್ಣು. ಇದನ್ನ ಹೆಚ್ಚಿ ತೆಗೆದ್ಬಿಡ್ತೀವಿ. ಭುವನ ಸರಿ ಹಣ್ಣು ತಿಂತೀರಿ? ಕಲ್ಲಂಗಡಿ ಭಾಳ ಇಷ್ಟ. ನಮ್ಮ ಧ್ರುವ ಅಂತೂ ಅರ್ಧ ಅವನ್ನ ಕಲ್ಲಿ ಮಾಡಿ. ಸೊ ಇನ್ನು ಹೋಳಿಗೆ ಮಾಡತ್ತೇನ್ರಿ. ಊರ್ನ ಮಸ್ತ್ ಆಗೈತಿ ನೋಡ್ರಿ, ತೋರಿಸ್ತೀನಿ. ಹಿಂಗಾಗ್ಬೇಕು ಊರ್ನ. ಸ್ವಲ್ಪ ಹಿಟ್ಟು ನೆಡದತ್ತಿ ಮತ್ತೆ ನಾನು ಇಷ್ಟಕ್ಕ ಹೋಳಿಗೆ ಮಾಡ್ತಾನೆ. ಸ್ವಲ್ಪ ಸ್ಟಾರ್ಟಿಂಗ್ ಚಲೋ ಆಗಲಿಲ್ಲ. ಇಷ್ಟ ಹಿಟ್ಟು ನೋಡ್ರಿದ್ದ ಇಷ್ಟೆಲ್ಲ ನೆನೆದಿರ್ಬೇಕು. ನನಗೆ ಬಟ್ ಇಷ್ಟು ಕಂಫರ್ಟೇಬಲ್ ಅನಿಸಲ್ಲ. ಬಟ್ ಅದು ನೆನೆದ್ಬಿಟ್ಟತಿ. ಇವತ್ತು ಹೋಳಿಗೆನ ಮಸ್ತಾಗಿದ್ದರು, ಬಟ್ ಮಾಡೋಕೆ ಕಷ್ಟ ಆಯ್ತು ನನಗೆ. ಮೊದಲ ಇಟಿಟ ಮಾಡ್ತಾನೆ ರೀ ನಾನು. ಬಟ್ ಅದು ಚಲೋ ಮಾಡಿರ್ತೀನಿ, ಗೊತ್ತೈತೆ ನನಗೆ. ಅಡ್ಡಿ ಇಲ್ಲ, ಹಾಗೇನು ಖರಾಬ್ ಮಾಡಿರೋದಿಲ್ಲ.
ನನ್ನ ಬೆನ್ನು ನಾನು ತೊಟ್ಕೊಳಿದ್ರಿ ಹೋಳಿಗೆ ಸಲುವಾಗಿ. ಯಾಕಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಹೋಳಿಗೆ ಮಸ್ತ್ ಮೆತ್ತಗೆ ಬೇಕಾದಂಗೆ ಮಾಡ್ತಾರೆ ಗೊತ್ತೈತೆ ನನಗೆ. ಬಟ್ ನನಗೆ ಏನಪ್ಪ ಅಂದ್ರೆ ಒಂದು ಖುಷಿ ರೀ, ನಾವು ಕಲಿತ ವಿದ್ಯೆ ಬಗ್ಗೆ ಇದು ಒಂದು ದೊಡ್ಡ ವಿದ್ಯೆನ. ಯಾಕಂದ್ರೆ ನನಗೆ ಅನ್ಸಿದ್ದೇನಪ್ಪ ಅಂದ್ರೆ MSc ಫಿಸಿಕ್ಸ್ ಏನು ಮಾಡಿದ್ದೇನು ದೊಡ್ಡದು ಅನ್ಸಿರಲಿಲ್ಲ. ನಾನು ಹೊಸದಾಗಿ ಬಂದಾಗ ಮದುವೆಯಾಗಿ ಬಂದಾಗ ರೊಟ್ಟಿ ಹೋಳ್ಗೆ ಹುಗ್ಗಿ ವಡಿ ಇವನ್ನೆಲ್ಲ ಯಾವಾಗ ಕಲಿತೇನಪ್ಪ ಅನ್ಸಿತ್ತು ನನಗೆ. ಆ ನಮೂನಿ ನನಗೆ ಫ್ರಸ್ಟ್ರೇಷನ್ ಬಂದುಬಿಟ್ಟಿತ್ತು ಲೈಫ್ ಒಳಗೆ. ಎಲ್ಲರೂ ಮಾಡೋದು ನೋಡಿ ನನಗೆ ಬರೋಂಗಿಲ್ಲ ಅನ್ನೋದು ನೋಡಿ ಒಂಥರ ಬೇಜಾರಾಗಿಬಿಟ್ಟಿತ್ತು. ಸೊ ಇನ್ನು ನೋಡ್ರಿದ ಹೋಳ್ಗೆ ಕತ್ತಿ ಮುಗೀತು, ವಡಿ ಕತ್ತಿ ಸ್ಟಾರ್ಟ್ ಆತ. ವಡಿನೂ ನೋಡ್ರಿ, ಮೊದಲು ನಮ್ಮ ಮಮ್ಮಿ ವಡಿ ಹಿಟ್ಟಾಗಿ ಕಳಿಸ್ತಿಲ್ಲ, ಏನು ಅನ್ನಿಸ್ತಿರಲಿಲ್ಲ, ಫಸ್ಟ್ ಕ್ಲಾಸ್ ಮಾಡ್ತಿದ್ನಿ. ನಂತರ ಅಕ್ಕಿನೂ ಬಿಟ್ಟಾಳೆ, ಈಗ ನಾನು ಮಾಡ್ಕೋಬೇಕು ಕಲ್ಕೊಂಡೇನ್ರಿ ಈಗ ಮಾಡಕ್ಕೆ. ಬಿಸಿ ಬಿಸಿ ಎಷ್ಟು ಮಸ್ತ್ ಹೊಟ್ಟೆ ಉಬ್ಬ್ಯಾವ ನೋಡ್ರಿ. ಒಳಗೆ ಭಾಳ ಪುರಿಯಂಗೂ ಇಲ್ರಿ, ಅವ ಮಸ್ತ್ ಅದಾವೆ. ಬಿಟ್ಟರೆ ಎಷ್ಟು ಮಸ್ತ್ ಮೆತ್ತಗೂ ಆಗ್ತಾವೆ. ಸೊ ನೀವು ಟ್ರೈ ಮಾಡಿ ನೋಡ್ರಿ ಒಂದು ಸರಿ. ಸೊ ಇವತ್ತಂದ್ರೂ ನಂಗೆ ಪೂರ್ತಿ ದಿನ ಅಡುಗೆ ಮನ್ಯಾಗ ಇದ್ದಂಗೆ ಆಗಿತ್ತು ರೀ. ಅಂದರೆ ಹೆಂಗಾಗಿತ್ತು ಅಂದ್ರೆ ಅಡುಗೆ ಮಾಡೋದು ಹುಡುಗರು ನೋಡಿ ಬರೋದು ಇದೇ ಕೆಲಸ ಆಗಿತ್ತು ನನಗೆ. ಇನ್ನು ಇವರು ಊಟಕ್ಕೆ ಹೊಂಟಿದ್ರು, ಹಿಂಗಾಗಿ ಒಂದೆರಡು ವಡಿ ತಿಂದ ಒಂದು ಹೋಳ್ಗೆ ತಿಂದು ಹೋಗ್ಕೇನಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಯಾಕೆ ಖುಷಿ ಆಯ್ತಂದ್ರೆ ಅವರು ಹೋಳ್ಗೆ ತಿನ್ನಂಗಿಲ್ಲ, ಸ್ವೀಟ ತಿನ್ನಂಗಿಲ್ಲ ಅಂಥವ್ರು ಹೋಳ್ಗೆ ತಿಂದು ಹೋಗ್ಕೇನಂದ್ರೆ ನಾ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತ್ರಿ ನನಗೆ. ಇನ್ನು ನೋಡ್ರಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಪಾನಿಪುರಿ ಮಾಡ್ಬೇಕಂತ ಹೇಳಿ ರಾತ್ರಿಗೆ ಇಟ್ಟಾರ ನೋಡ್ರಿ. 3:30 ಆಗೈತಿ. ಈಗ ಮಲ್ಕೊಂಡ್ರ ದೊಡ್ಡ ಮಾತಾಡಿದ್ರೆ 4 ಗಂಟೆಕಂದ್ರೆ ಓದ್ತೇನಮ್ಮ ಅಂತ ಹೇಳಿದ್ರೆ ಮಕ್ಕೊಂಡ್ರ. ಸಾವುಕಾರ ಹಿಂಗಂದ್ರೆ ಛೋಟ ಸಾವುಕಾರ ಏನು ಮಾಡತ್ತಾರ ತೋರಿಸ್ತೀನಿ ಬರ್ರಿ. ಛೋಟ ಸಾವುಕಾರು ಜೋಳಿಗ್ಯಾಗ ಮಲ್ಕೊಂಡಾರ, ಬಣ್ಣನ ಹೋಗಿಲ್ರಿ. ಈಗ ಒಂದು ಸ್ವಲ್ಪ ಮನೆ ಕಾಮ್ ಆಗೈತೆ ನೋಡ್ರಿ. ಯಾಕಂದ್ರೆ ಮಲ್ಗಿಶನ್ ನೋಡ್ರಿ ಇಬ್ಬರು. ಹಿಂಗೆ ನಾವು ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ, ಹೋಳಿನ ಭಾಳ ಮಸ್ತ್ ಆಗಿತ್ತು. ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿಯಾಗೋಣ್ರಿ. ಥ್ಯಾಂಕ್ ಯು.